ಶ್ರೀ ಗುರುಭ್ಯೋ ನಮಃ. ದೃಶ್ಯತ್ವಾದ್ಯುಜ್ಜಿತ ಪರಮಾತ್ಮ ಆಗಿದ್ದಾನೆ. ಅವನಲ್ಲಿ ಅನೇಕ ರೀತಿಯ ಅಭಾವರೂಪವಾದಂತಹ ಗುಣಗಳು ಇವೆ, ಹಾಗೆ ಭಾವರೂಪವಾದಂತಹ ಗುಣಗಳೂ ಇವೆ ಅಂತನ್ನೋದನ್ನ ವೇದವಾಕ್ಯಗಳು, ಸೂತ್ರ, ಹಾಗೆ ಅಣುಭಾಷ್ಯ ಮತ್ತೆ ಅನುವ್ಯಾಖ್ಯಾನವೂ ಕೂಡ ಪ್ರತಿಪಾದನೆ ಮಾಡ್ತಾ ಇದೆ. ಅದನ್ನ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ವೇದದಲ್ಲಿ ಯಾವ ರೀತಿಯಾಗಿ ನಿರ್ದೇಶ ಇದೆ, ಪರಮಾತ್ಮನಲ್ಲಿ ಗುಣಗಳು ಏನೇನಿದೆ ಅಂತನ್ನೋದು ಈಗ ಚರ್ಚೆ ನಡೆದಾಗ ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಪರಮಾತ್ಮ ಅವನೇ ಅಕ್ಷರ ಶಬ್ದವಾಚ್ಯ, ಅವನೂ ಕೂಡ ಅಕ್ಷರ ಶಬ್ದವಾಚ್ಯನಾಗಿದ್ದಾನೆ. ಅವನು ಕೆಳಗಿರುವಂತಹ ಪ್ರಕೃತಿಯು ಕೂಡ ಅಕ್ಷರ ಶಬ್ದವಾಚ್ಯವಾಗಿದೆ ಅಂತ ನೀವು ತತ್ವವಾದಿಗಳು ತೋರಿಸಿಕೊಟ್ರಿ. ಮತ್ತೆ ಆ ಪರಮಾತ್ಮ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ. ಎರಡು ರೀತಿಯ ಅಕ್ಷರಗಳಿರುವುದರಿಂದ ಹಿಂದೆ ನಾವು ಪೂರ್ವ ಪಕ್ಷದವರು ಮಾಡಿದ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಯಿತು. ಪರಮಾತ್ಮ ಜಗತ್ತಿಗೆ ಅಕ್ಷರಾತ್ ಸಂಭವತಿ ಅಂತ ಹೇಳಲ್ಪಟ್ಟರೂ ಕೂಡ ಅವನು ಉಪಾದಾನ ಕಾರಣ ಏನಲ್ಲ, ನಿಮಿತ್ತ ಕಾರಣನೇ ಆಗಿದ್ದಾನೆ. ಅಕ್ಷರಾತ್ ಅಂತ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದ ಮಾತ್ರಕ್ಕೆ ಅದು ಉಪಾದಾನ ಕಾರಣತ್ವವೇ ಅಲ್ಲಿ ಧ್ವನಿತ ಆಗಬೇಕಾಗಿಲ್ಲ. ನಿಮಿತ್ತ ಕಾರಣತ್ವವು ಕೂಡ ಪಂಚಮಿ ವಿಭಕ್ತಿ ಅರ್ಥ ಆಗಬಹುದು ಅಂತೆಲ್ಲ ಬಂತು. ವೇದವಾಕ್ಯದಲ್ಲಿ ಯಾವ್ಯಾವ ಗುಣಗಳನ್ನು ಹೇಳಿದ್ದಾರೆ, ವಾಕ್ಯ ಪ್ರಯೋಗ ಹೇಗೆ ಮಾಡಿದ್ದಾರೆ, ಸೂತ್ರ ವಾಕ್ಯ ಪ್ರಯೋಗ ಹೇಗೆ ಮಾಡಿದೆ, ಅಣುಭಾಷ್ಯ ಅನುವ್ಯಾಖ್ಯಾನಗಳು ಹೇಗೆ ವಾಕ್ಯ ಪ್ರಯೋಗ ಮಾಡಿವೆ ಅಂತನ್ನೋದನ್ನ ಈಗಲ್ಲಿ ಚರ್ಚಿಸ್ತಾ ಇದ್ದಾರೆ. ವೇದವಾಕ್ಯದಲ್ಲಿ ಅಥರ್ವಣ ಉಪನಿಷತ್ನಲ್ಲಿ ಅದೃಶ್ಯಂ ಅದ್ರೇಶ್ಯಂ ಅಗ್ರಾಹ್ಯಂ ಎಂಬುದಾಗಿ ಆ ಪರಮಾತ್ಮ ದೃಶ್ಯನಾಗಿಲ್ಲ, ಗ್ರಾಹ್ಯನಾಗಿಲ್ಲ ಅಂತ ಹೀಗೆ ಆ ಗುಣಗಳನ್ನು ಹೇಳಿದ್ದಾರೆ. ದೃಶ್ಯತ್ವಾದಿ ಧರ್ಮಗಳಿಂದ ಆತ ಉಜ್ಜಿತ ಅಂತ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಅದನ್ನು ಹೇಳಿರುವಂತೆ ನಿತ್ಯ, ವಿಭೂ, ಸರ್ವಗತ, ಸುಸೂಕ್ಷ್ಮ, ತದ್ಭೂತ ಯೋನಿ ಎಂಬುದಾಗಿ ಅನೇಕ ಭಾವರೂಪ ಗುಣಗಳನ್ನು ಹೇಳಿದ್ದಾರೆ. ನಿತ್ಯತ್ವ, ಸರ್ವಸಮರ್ಥತ್ವ, ಸರ್ವಗತತ್ವ, ಸುಸೂಕ್ಷ್ಮತ್ವ, ಸರ್ವಭೂತ ಕಾರಣತ್ವ ಮೊದಲಾದ ಭಾವರೂಪ ಗುಣಗಳು. ಆ ಗುಣಗಳನ್ನು ವೇದದಲ್ಲಿ ಹೇಳಿದ್ದಾರೆ. ಸೂತ್ರ ಆ ವೇದಕ್ಕನುಗುಣವಾಗಿ ಇರಬೇಕಲ್ವಾ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಸೂತ್ರದಲ್ಲಿ ಏನ್ ಮಾಡಿದ್ದಾರೆ, ಅದೃಶ್ಯತ್ವಾದಿ ಗುಣಕಃ ಎಂಬುದಾಗಿ ಅದೃಶ್ಯತ್ವ ಮೊದಲಾದ ಗುಣಗಳುಳ್ಳವನು, ಅದೃಶ್ಯತ್ವ, ಅಗ್ರಾಹ್ಯತ್ವ ಮೊದಲಾದ ಗುಣಗಳುಳ್ಳವನು ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಭಾವರೂಪ ಗುಣಗಳನ್ನು ವರ್ಣನೆ ಮಾಡಲಿಲ್ವಲ್ಲ ಸೂತ್ರದಲ್ಲಿ ಅಂತ ಯಾರಿಗಾದ್ರೂ ಪ್ರಶ್ನೆ ಬರಬಹುದು. ಆ ಪ್ರಶ್ನೆಗೆ ಉತ್ತರವನ್ನು ನಾವು ನಿನ್ನೆ ಪಡ್ಕೊಂಡಿದ್ದೇವೆ. ಅದೃಶ್ಯತ್ವಾದಿ ಗುಣಗಳುಳ್ಳವನು ಅಂತ ಹೀಗೆ ಹೇಳಿದ್ರಿಂದ ಆದಿ ಗುಣಗಳು ಇವೆಲ್ಲಾ ಮೊದಲಾದ ಗುಣಗಳು ಅಂತ ಹೀಗೆ ಬಂದಾಗ ಅದು ಭಾವರೂಪವಾದ ಗುಣಗಳನ್ನು ಅಭಾವರೂಪವಾದ ಗುಣಗಳನ್ನು ಎರಡನ್ನೂ ನಾವು ಗ್ರಹಿಸಲಿಕ್ಕೆ ಬರುವಂತೆಯೇ ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಸೂತ್ರದಲ್ಲಿ ಪದ ರಚನಾ ಇದೆ. ಅದರಿಂದ ಅದೃಶ್ಯತ್ವ ಮೊದಲಾದ ಗುಣಗಳು ಅಂದ್ರೆ ಕೇವಲ ಅಭಾವರೂಪವಾದ ಗುಣಗಳನ್ನು ತಗೊಳ್ಬೇಕು ಅಂತ ಏನಿಲ್ಲಲ್ಲ. ಭಾವ ಮತ್ತು ಅಭಾವ ಎರಡು ರೀತಿಯ ಗುಣಗಳನ್ನು ತಗೊಳ್ಳಿಕ್ಕೆ ಅನುಗುಣ ಆಗುವಂತೆ ಆ ಶಬ್ದ ಇದೆ. ಆದ್ರಿಂದ ಸೂತ್ರ ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಸೂತ್ರದಲ್ಲಿ ಭಾವ ಅಭಾವ ಎರಡನ್ನೂ ತೋಳಿಕ್ ಬರುವಂತೆ ಹೇಳಿದ್ದಾರೆ. ತಥಾಪಿ ಸರ್ವಗತತ್ವ ಸುಸೂಕ್ಷ್ಮತ್ವಾದೇಹ ಸರ್ವತ್ರ ಪ್ರಸಿದ್ಧ ಇತ್ಯಾದವು ಹರವು ಸಿದ್ಧತ್ವಾತ ಇಹ ಅದೃಶ್ಯತ್ವಾದಿ ಸಮನ್ವಯೇ ಏವ ಅದು ಪದಚ್ಛೇದ ಮಾಡಿದಾಗ ತಾತ್ಪರ್ಯಾತ್ ದೃಶ್ಯತ್ವಾದ್ಯುಜ್ಜಿತ ಇತ್ಯುಕ್ತಂ. ಹಾಗಾದ್ರೆ ಅಣುಭಾಷ್ಯದಲ್ಲಿ ನೀವೇನ್ ಮಾಡಬೇಕಾಗಿತ್ತು? ದೃಶ್ಯತ್ವಾದಿ ಉಜ್ಜಿತ, ದೃಶ್ಯತ್ವ ಮೊದಲಾದ ಗುಣಗಳಿಂದ ಉಜ್ಜಿತ, ದೃಶ್ಯತ್ವದಿಂದ ಉಜ್ಜಿತ, ಮತ್ತೆ ಗ್ರಾಹ್ಯತ್ವದಿಂದ ಉಜ್ಜಿತ ಅಂತ ಹೀಗೆಲ್ಲ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ದೃಶ್ಯತ್ವ ಉಜ್ಜಿತ, ಗ್ರಾಹ್ಯತ್ವ ಉಜ್ಜಿತ, ಗೋತ್ರ ರಹಿತ, ವರ್ಣರಹಿತ, ಚಕ್ಷುಶ್ರೋತ್ರರಹಿತ, ಪಾಣಿಪಾದರಹಿತ ಅಂತ ಹೀಗೆಲ್ಲ ವೇದವಾಕ್ಯದಲ್ಲಿ ವರ್ಣನೆ ಇದೆ. ಈಗ ನಮ್ಮ ಪ್ರಶ್ನೆ ಇರೋದು, ಶ್ರುತಿಗನುಗುಣವಾಗಿ ಸೂತ್ರ ಇರಬೇಕು, ಸೂತ್ರಕ್ಕನುಗುಣವಾಗಿ ಅಣುಭಾಷ್ಯ ಇರಬೇಕು. ಇಲ್ಲಿ ಶ್ರುತಿಗನುಗುಣವಾಗಿ ಸೂತ್ರ ಇದೆ ಅಂತ ನಾವು ತಿಳ್ಕೊಂಡ್ವಿ. ಶ್ರುತಿ ಭಾವರೂಪವಾದ ಗುಣಗಳನ್ನು ಅಭಾವರೂಪವಾದ ಗುಣಗಳನ್ನು ಎರಡನ್ನೂ ವರ್ಣನೆ ಮಾಡಿದೆ. ಸೂತ್ರ ಅನ್ನುವುದು ಆ ಶ್ರುತಿಗನುಗುಣವಾಗಿ ಅದೃಶ್ಯತ್ವ ಮೊದಲಾದ ಗುಣಗಳು ಮೊದಲಾದದ್ದು ಅಂತ ಪ್ರಶ್ನೆ ಬಂದಾಗ ಯಾವುದನ್ನು ಬೇಕಾದ್ರೂ ತಗೊಳ್ಬಹುದು. ಭಾವರೂಪವಾದನ್ನೇ ಅಭಾವರೂಪವಾದನ್ನೇ ತಗೊಳ್ಬೇಕು ಅಂತ ಏನಿಲ್ಲ. ಭಾವ ಅಭಾವ ಎರಡನ್ನೂ ತಗೊಳ್ಳಿಕ್ ಬರುವಂತೆ ಅಲ್ಲಿ ರಚನೆ ಇದೆ. ಆದ್ರೆ
ಈ ಅಣುಭಾಷ್ಯದಲ್ಲಿ ಮಾತ್ರ ದೃಶ್ಯತ್ವಾದ್ಯುಜ್ಜಿತ ಸದಾ ಅಂತ ವಾಕ್ಯ ಪ್ರಯೋಗ ಇದೆ. ಅಣುಭಾಷ್ಯವನ್ನ ನಾವು ನೋಡಿದ್ರೆ ಭಾವರೂಪವಾದ ಗುಣಗಳನ್ನು ಕೂಡ ತಗೊಳ್ಳಿಕ್ಕೆ ಬರುವಂತೆ ಅಲ್ಲಿ ಪದರಚನ ಇಲ್ಲ. ಇದು ಯಾಕೆ ಅಂತ ಪ್ರಶ್ನೆ ಬರ್ತದೆ. ಈಗ ಸೂತ್ರಕ್ಕೂ ಶ್ರುತಿಗೂ ಸೂತ್ರಕ್ಕೂ ಇರುವಂತಹ ಸಂಬಂಧ ಏಕರೂಪತೆ ಅದು ಸ್ಪಷ್ಟ ಆಯ್ತು ನಮಗೆ. ಆದ್ರೆ ಅದಕ್ಕನುಗುಣವಾಗಿ ಅಣುಭಾಷ್ಯ ಇಲ್ವಲ್ಲ ಅಂತ. ಯಾಕೆಂದ್ರೆ ಅಣುಭಾಷ್ಯದಲ್ಲಿ ಆ ಶಬ್ದ ಗಮನಿಸಿದ್ರೆ ದೃಶ್ಯತ್ವಾದಿ ಉಜ್ಜಿತ ಅಂದ್ರೆ ರಹಿತ, ದೃಶ್ಯತ್ವ ಮೊದಲಾದವುಗಳಿಂದ ರಹಿತ, ದೃಶ್ಯತ್ವದಿಂದ ರಹಿತ, ಗ್ರಾಹ್ಯತ್ವದಿಂದ ರಹಿತ, ವರ್ಣದಿಂದ ರಹಿತ, ಹೀಗೆ ಯಾವುದರಿಂದ ಅವನು ರಹಿತ ಅನ್ನೋದನ್ನ ಮಾತ್ರ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಸೂತ್ರ ಏನ್ ಹೇಳಿದೆ? ಯಾವ್ಯಾವ ಗುಣ ಉಳ್ಳವನು ಅಂತ ಅನ್ನೋದನ್ನ ಹೇಳಿದೆ. ಅದೃಶ್ಯತ್ವ ಗುಣ ಉಳ್ಳವನು, ಅಗ್ರಾಹ್ಯತ್ವ ಗುಣ ಉಳ್ಳವನು, ಹಾಗೆ ನಿತ್ಯತ್ವ ಗುಣ, ವಿಭುತ್ವ ಗುಣ, ಸರ್ವ ಗುಣ, ಹೀಗೆ ಸೂತ್ರದಲ್ಲಿ ಭಾವರೂಪವಾದ ಗುಣಗಳನ್ನು ತಗೊಳ್ಳಿಕ್ಕೆ ಬರುವಂತೆ ಶಬ್ದ ರಚನಾ ಇದೆ. ಆದ್ರೆ ಅಣುಭಾಷ್ಯದಲ್ಲಿ ಹಾಗಿಲ್ವಲ್ಲ. ಅಭಾವರೂಪವಾದ ಗುಣಗಳನ್ನು ಮಾತ್ರ ತಗೊಳ್ಳಿಕ್ಕೆ ಬರುವಂತೆ ಅಲ್ಲಿ ಶಬ್ದ ರಚನಾ ಇದೆ. ಉಜ್ಜಿತ ಅಂದ್ರೆ ರಹಿತ ಅಂತಾನೆ ಅರ್ಥ. ಆದಿಪದ ದೃಶ್ಯತ್ವದ ಬಳಿಕ ಇದೆ, ದೃಶ್ಯತ್ವ ಮೊದಲಾದವುಗಳಿಂದ ರಹಿತ ಅಂತ. ಆದ್ರಿಂದ ದೃಶ್ಯತ್ವ ಮೊದಲಾದವುಗಳಿಂದ ರಹಿತ ಅಂತಂದ್ರೆ ಗ್ರಾಹ್ಯತ್ವದಿಂದ ರಹಿತ, ಗೋತ್ರದಿಂದ ರಹಿತ, ವರ್ಣದಿಂದ ರಹಿತ ಅಂತಾನೆ ನಾವು ತಗೊಳ್ಬೇಕಾಗ್ತದೆ. ಆದಿಪದವನ್ನ ಗುಣದ ಬಳಿಕ ಏನಾದ್ರು ಇಟ್ಟಿದ್ರೆ, ಅದೃಶ್ಯತ್ವ ಮೊದಲಾದ ಗುಣಗಳು ಅಂತ ಹೀಗೇನಾದ್ರೂ ಇಟ್ಟಿದ್ರೆ ಆವಾಗಲ್ಲಿ ನಾವು ಬೇರೆ ಗುಣಗಳನ್ನು ತಗೊಳ್ಬಹುದಿತ್ತು. ಇಲ್ಲಿ ಅವನು ರಹಿತ ಅನ್ನೋದಕ್ಕಿಂತ ಮುಂಚೆ ಆದಿಪದ ಇರೋದ್ರಿಂದ ನಾವು ಏನು ಮಾಡ್ಬೇಕೀಗ? ಅಲ್ಲಿ ಅಭಾವರೂಪವಾದ ಗುಣಗಳನ್ನು ಮಾತ್ರ ತಗೊಳ್ಬೇಕಾಯ್ತು. ಆದ್ರಿಂದ ಸೂತ್ರಕ್ಕೂ ಈ ಶ್ರುತಿ ಬ್ರಹ್ಮಸೂತ್ರಕ್ಕೂ ಅಣುಭಾಷ್ಯಕ್ಕೂ ಈ ಶಬ್ದ ರಚನಾದಲ್ಲಿ ವ್ಯತ್ಯಾಸ ಇದೆಯಲ್ವಾ ಅಂತ ಯಾರಿಗಾದ್ರೂ ಒಂದು ಪ್ರಶ್ನೆ ಬರಬಹುದು. ಆ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೇಕು? ತಥಾಪಿ ಈಗೊಂದು ವ್ಯತ್ಯಾಸ ಇದೆ. ಯಾಕೆ ಆ ತರ ಮಾಡಿದ್ದಾರೆ ಆಚಾರ್ಯರು ಅಂತಂದ್ರೆ, ಹಿಂದೆ ಸರ್ವತ್ರ ಪ್ರಸಿದ್ಧಿ ಇತ್ಯಾದವು, ಸರ್ವತ್ರ ಪ್ರಸಿದ್ಧೋಪದೇಶ ಅಂತ ಇದೇ ಬ್ರಹ್ಮಸೂತ್ರದ ಈ ನಾವು ನೋಡ್ತಾ ಇರುವಂತಹ ಅಧ್ಯಾಯದ 1ನೇ ಸೂತ್ರ. ಅದು ನೋಡ್ತಾ ಇರುವಂತಹ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರ, ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ. ಆ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅನ್ನೋದ್ರಲ್ಲಿ ಏನನ್ನ ತೋರಿಸಿಕೊಟ್ಟಿದ್ದಾರೆ? ಸರ್ವಗತತ್ವ ಸುಸೂಕ್ಷ್ಮತ್ವಾದೇಹೆ, ಸರ್ವಗತತ್ವ ಸುಸೂಕ್ಷ್ಮತ್ವ ಮೊದಲಾದಂತಹ ಎಲ್ಲಾ ಧರ್ಮಗಳನ್ನು ಕೂಡ ಅಲ್ಲಿ ತೋರಿಸಿಕೊಟ್ಟಾಗಿದೆ ಆ 1ನೇ ಸೂತ್ರದಲ್ಲೇ. ಅದರಿಂದ ಭಾವರೂಪವಾದ ಗುಣಗಳನ್ನೆಲ್ಲ ಅಲ್ಲಿ ತೋರಿಸಿದಂತಾಯ್ತು. ಭಾವರೂಪವಾದ ಗುಣಗಳನ್ನೆಲ್ಲ ತೋರಿಸಿದ್ದಾದ ಮೇಲೆ ಹರವು ಸಿದ್ಧತ್ವಾತ, ಹರಿಯಲ್ಲಿ ನಾವು ಸಮನ್ವಯ ಮಾಡಿ ತೋರಿಸಿದ್ರಿಂದ ಇಹ ಈ ಅದೃಶ್ಯತ್ವಾದಿ ಗುಣಕ್ಕೋ ಧರ್ಮೋಕ್ತೇ ಎಂಬಲ್ಲಿ ಅದೃಶ್ಯತ್ವಾದಿ ಸಮನ್ವಯ ಏವ, ಅದೃಶ್ಯತ್ವ ಸಮನ್ವಯ, ಅಗ್ರಾಹ್ಯತ್ವ ಸಮನ್ವಯ, ಮತ್ತೆ ಅಗೋತ್ರತ್ವ, ವರ್ಣಪಾದರಹಿತತ್ವ ಇತ್ಯಾದಿಗಳ ಸಮನ್ವಯವನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ಸೂತ್ರದ ರಚನೆಯನ್ನು ನೋಡಿದರೆ ಭಾವರೂಪವಾದ ಗುಣ, ಅಭಾವರೂಪವಾದ ಗುಣ ಅವೆರಡನ್ನೂ ತಗೊಳ್ಳಿಕ್ಕೆ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಆದ್ರೆ ವಾಸ್ತವಿಕವಾದ ತಾತ್ಪರ್ಯವನ್ನು ನಾವೇನಾದ್ರೂ ಗಮನಿಸಿದ್ರೆ ಹಿಂದೆ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಎಂಬಲ್ಲಿ ಏನ್ ಹೇಳಿದ್ದಾರೆ? ಸರ್ವತ್ರ ಈ ಪೃಥ್ವಿಯಾದಿಗಳಲ್ಲಿ ಇದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಏನ ಒಟ್ಟಾರೆ ಸೂತ್ರದ ಅರ್ಥ ಏನಿದೆ? ಸರ್ವತ್ರ ಪೃಥ್ವಿಯಾದಿಷು ಉಚ್ಚಮಾನಂ, ಪೃಥ್ವಿಯಲ್ಲಿ ಇರುವಂಥದ್ದು, ಜಲದಲ್ಲಿ ಇರುವಂಥದ್ದು, ಗಂಧದಲ್ಲಿ ಇರುವಂಥದ್ದು, ತೇಜಸ್ಸಿನಲ್ಲಿ ಇರುವಂಥದ್ದು ಅಂತ ಹೀಗೆಲ್ಲ ಅಲ್ಲಿ ತತ್ ತು ಅಂತ ಒಂದು ಶಬ್ದವನ್ನು ಅಧ್ಯಾರ್ಥ ಮಾಡ್ಕೊಳ್ಬೇಕು. ತತ್ತು ಅಂತ ಹಿಂದಿನಿಂದ ತಗೊಳ್ಬೇಕು, ಉಚ್ಚಮಾನಂ ಅಂತ ಶೇಷ ಮಾಡ್ಕೋಬೇಕು. ಆದ್ರಿಂದ ಸರ್ವತ್ರ ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿಗಳಲ್ಲಿ ಉಚ್ಚಮಾನಂ ವರ್ಣಿಸಲ್ಪಟ್ಟಂಥದ್ದು, ತತ್ ತು ಆ ಬ್ರಹ್ಮ ಏವ. ಕುತಃ? ಯಾಕೆಂದ್ರೆ ಪ್ರಸಿದ್ಧಸ್ಯ ಬ್ರಹ್ಮಣಿ ಏವ ಶ್ರುತ್ಯಾದೋ ಪ್ರಸಿದ್ಧಸ್ಯ, ಚತುರ್ಮುಖ ಪರಮಾತ್ಮನಲ್ಲಿ ಮಾತ್ರ ಪ್ರಸಿದ್ಧವಾದ ಶಬ್ದಗಳನ್ನ, ಗುಣವಾಚಕವಾದಂತಹ ಶಬ್ದಗಳನ್ನ ಅಲ್ಲಿ ಪ್ರಯೋಗ ಮಾಡಿರುವುದರಿಂದ ಆ ಪರಮಾತ್ಮನ ಮಾತ್ರ ತಗೊಳ್ಬೇಕು. ಅದು ಬ್ರಹ್ಮನಲ್ಲಿ ಮಾತ್ರ ಇರುವ ಗುಣಗಳಂದ್ರೆ ಯಾವುದು? ಸರ್ವಕಾಲ ಕಾಲ ದೇಶದ ವ್ಯಾಪ್ತತ್ವ, ಗುಣತೋ ವ್ಯಾಪ್ತತ್ವ ಮೊದಲಾದವುಗಳು. ಅವುಗಳಿಂದ ಅದನ್ನೇ ಆ ದೃಷ್ಟಿಯಿಂದ ಅದನ್ನೇ ತಗೊಳ್ಬೇಕು ಅಂತ ಅದರ ಅರ್ಥ. ಬ್ರಹ್ಮಶಬ್ದ ಬೇರೆ ಇದೆ. ವಾಸುದೇವಾತ್ ಪರಃಕೋನು ಬ್ರಹ್ಮಶಬ್ದೋಜಿತೋ ಭವೇತ್. ವಾಸುದೇವನಿಗಿಂತ ಮಿಗಿಲಾಗಿ ಯಾರು ಬ್ರಹ್ಮಶಬ್ದ ವಾಚ್ಯ? ತದೇವ ಬ್ರಹ್ಮ ಪರಮಂ ಕವೀನಾಂ, ಎಲ್ಲಾ ಜ್ಞಾನಿಗಳಿಗೂ ಕೂಡ ಅದೇ ದೊಡ್ಡ ಬ್ರಹ್ಮ ಎಂಬುದಾಗಿ
ಸಮ್ಮತ ಆಗಿದೆ. ಪರಮಂಯೋ ಮಹದ್ಬ್ರಹ್ಮ, ಮಹಾನಾರಾಯಣ ಉಪನಿಷತ್ತು, ಮಹಾಭಾರತ ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲೆಲ್ಲ ಆ ಪರಮಾತ್ಮನನ್ನೇ ಪರಮ ಮಹದ್ಬ್ರಹ್ಮ, ಅತಿ ದೊಡ್ಡ ವಸ್ತು ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪ್ರಸಿದ್ಧ ಉಪದೇಶಾತ್, ಪರಮಾತ್ಮನಲ್ಲಿ ಮಾತ್ರ ಪ್ರಸಿದ್ಧವಾದ ಧರ್ಮಗಳನ್ನ ಎಲ್ಲಾ ವೇದವಾಕ್ಯಗಳು, ಇತಿಹಾಸಗಳು, ಪುರಾಣಗಳು ಎಲ್ಲವೂ ಕೂಡ ಚೆನ್ನಾಗಿ ವರ್ಣನೆ ಮಾಡಿವೆ. ಸರ್ವತ್ರ ಪ್ರಸಿದ್ಧೋಪದೇಶಾತ್ ಇತ್ಯಾದವು ಅಣುಭಾಷ್ಯದ ಈ ತತ್ವಮಂಜರಿ ವಾಕ್ಯಗಳನ್ನು ನೋಡಿ. ಸರ್ವತ್ರ ಪ್ರಸಿದ್ಧಿ ಇತ್ಯಾದವು 1ನೇ ಅಧ್ಯಾಯದ 2ನೇ ಪಾದದ 1ನೇ ಸೂತ್ರದಲ್ಲಿ ಸರ್ವಗತತ್ವ ಸುಸೂಕ್ಷ್ಮತ್ವಾದೇಹೆ, ಸರ್ವಗತತ್ವ, ಸುಸೂಕ್ಷ್ಮತ್ವ, ನಿತ್ಯತ್ವ, ವಿಭುತ್ವ, ಬ್ರಹ್ಮತ್ವ, ದೇಶತಃ ಕಾಲತಃ ಗುಣತಃ ವ್ಯಾಪ್ತತ್ವ ಇತ್ಯಾದಿ ಗುಣಗಳನ್ನ ಹರವು ಸಿದ್ಧತ್ವಾತ್, ಹರಿಯಲ್ಲೇ ಅದು ಆ ಸರ್ವತ್ರ ಪ್ರಸಿದ್ಧೋಪದೇಶ ಎಂಬ ಸೂತ್ರವು ಸಿದ್ಧ ಮಾಡಿ ಕೊಟ್ಟಿರುವುದರಿಂದ, ಅರ್ಥಾತ್ ಭಾವರೂಪವಾದ ಗುಣಗಳನ್ನೆಲ್ಲವನ್ನೂ ಅಲ್ಲಿ ಸಿದ್ಧ ಮಾಡಿಕೊಟ್ಟಾಗಿದೆ. ಇಹ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೆ ಎಂಬಲ್ಲಿ ಅದೃಶ್ಯತ್ವಾದಿ ಸಮನ್ವಯೇ ಏವ ತಾತ್ಪರ್ಯಾತ್, ಅದೃಶ್ಯತ್ವ, ಅಗ್ರಾಹ್ಯತ್ವ, ಅವರ್ಣತ್ವ, ಅಗೋತ್ರತ್ವ ಮೊದಲಾದ ಗುಣಗಳ ವರ್ಣನದಲ್ಲಿಯೇ ತಾತ್ಪರ್ಯ ಇದೆ. ತಾತ್ಪರ್ಯ ಇರುವುದರಿಂದ ದೃಶ್ಯತ್ವಾದಿ ಉಜ್ಜಿತ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ದೃಶ್ಯತ್ವ ಮೊದಲಾದವುಗಳಿಂದ ಅಂದ್ರೆ ಗ್ರಾಹ್ಯತ್ವ, ಗೋತ್ರ, ಪಾಣಿಪಾದ ಇತ್ಯಾದಿಗಳಿಂದ ರಹಿತ ಅಂತ ಈಗ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಈ ಅಧಿಕರಣದಲ್ಲಿ ನಾವು ಅದೃಶ್ಯತ್ವ ಅಧಿಕರಣದಲ್ಲಿ ನಾವು ನೋಡ್ತಾ ಇರೋದು ಅಭಾವ ರೂಪವಾದ ಶಬ್ದಗಳ ಸಮನ್ವಯವನ್ನ. ಅಣುಭಾಷ್ಯದಲ್ಲಿ ಕೂಡ ಹಾಗೆ ಹೇಳಿದ್ದಾರೆ. ಅನುಭಾಷ್ಯೇಚ, ಅಣುಭಾಷ್ಯ ಅಂದ್ರೆ ಅನುವ್ಯಾಖ್ಯಾನ, ಅನುವ್ಯಾಖ್ಯಾನದಲ್ಲೂ ಕೂಡ ಅದೃಶ್ಯತ್ವಾದ್ಯಭಾವಾಖ್ಯಂ ಅಂತ ಇದೇ ಅದೃಶ್ಯತ್ವಾಧಿಕರಣದಲ್ಲಿ, ಸರ್ವಗತತ್ವಾಧಿಕರಣದಲ್ಲಿ ಏತದ್ ಭಾವಾಭಿಧಂ ಲಿಂಗಂ ಕ್ರಿಯಾಲಿಂಗೇ ತತಃ ಪರಂ ಅಂತರ್ಯಾಮಿ ಅಂತರಶ್ಚೇತಿ ಕ್ರಿಯಾಭಾವಾಖ್ಯಮುಚ್ಯತೆ ಅದೃಶ್ಯತ್ವಾದ್ಯಭಾವಾಖ್ಯಂ ಶ್ರುತಿರ್ಲಿಂಗಾಧಿಕಾ ಪರ ಅಂತ ಅನುವ್ಯಾಖ್ಯಾನದಲ್ಲಿ ನಾವೀಗಾಗಲೇ ಇದಕ್ಕೆ ಅನುವ್ಯಾಖ್ಯಾನದ ಈ ಕೆಲವು ಮಾತುಗಳನ್ನು ಈ ಹಿಂದೆ ನೋಡಿದ್ದೇವೆ. ಈ 1ನೇ ಅಧ್ಯಾಯದ 2ನೇ ಪಾದದ ಅವಲೋಕನ ಮಾಡುವಾಗ ಅಲ್ಲಿ ಅಂತರ ಇತ್ಯಾದಿ ಶಬ್ದಗಳ ಸಮನ್ವಯ ಇತ್ಯಾದಿಗಳನ್ನು ನೋಡಿದ್ದೇವೆ. ಅಲ್ಲಿ ಅದೃಶ್ಯತ್ವಾದ್ಯಭಾವಾಖ್ಯಂ ಅಂದ್ರೆ ಅದೃಶ್ಯತ್ವಾಧಿಕರಣದಲ್ಲಿ ದೃಶ್ಯತ್ವಾಭಾವ ಎಂಬ ಅಭಾವ ರೂಪವಾದ ಲಿಂಗವನ್ನ ಸಮನ್ವಯ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಅದರ ಅರ್ಥ ಆಗ್ತದೆ. ಅಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ವಗತತ್ವಾಧಿಕರಣದಲ್ಲಿ ಭಾವಲಿಂಗವನ್ನ ವರ್ಣನೆ ಮಾಡಿದ್ದಾರೆ. ಅತೃತ್ವಾಧಿಕರಣದಲ್ಲಿ ಕ್ರಿಯಾಲಿಂಗವನ್ನ ಅಂದ್ರೆ ಕ್ರಿಯಾ ಒಂದು ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಿಯೆಯನ್ನು ಮಾಡುವುದು, ಯಾವುದದು ಸಂಹಾರ ಕರ್ತೃತ್ವ ಎಂಬ ಲಿಂಗ. ಗುಹಾಧಿಕರಣದಲ್ಲಿ ಅಲ್ಲೂ ಕೂಡ ಕ್ರಿಯಾಲಿಂಗ, ಸಂಹಾರ ಕರ್ತೃತ್ವ ಮತ್ತು ಕರ್ಮಫಲ ಭೋಕ್ತೃತ್ವ ಅನ್ನುವಂಥದ್ದು. ಅಂತರಾಧಿಕರಣದಲ್ಲಿ ಕ್ರಿಯಾಭಾವಾತ್ಮಕವಾದಂತಹ ಲಿಂಗ, ಅಂತಸ್ಥಿತಿ ಒಳಗಿರುವಿಕೆ ಅನ್ನೋದು ಕ್ರಿಯಾ, ಮತ್ತೆ ರಮಣ ಕರ್ತೃತ್ವ ಅಂತ ಅನ್ನೋದು ಅದು ಕೂಡ ಒಂದು ಕ್ರಿಯಾ. ಅಂತಹ ಭಾವರೂಪವಾದದನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದೃಶ್ಯತ್ವ ಅಧಿಕರಣದಲ್ಲಿ ಅಭಾವರೂಪವಾದ ಧರ್ಮವನ್ನು ವರ್ಣನೆ ಮಾಡಿದ್ದಾರೆ ಅಂತ ಅನುವ್ಯಾಖ್ಯಾನದಲ್ಲೂ ಕೂಡ ಆ ಮಾತು ಬಂದಿದೆ. ಆದ್ರಿಂದ ಅನುವ್ಯಾಖ್ಯಾನದ ಮತ್ತು ಅಣುಭಾಷ್ಯ ಇದೆರಡರಲ್ಲಿ ಕೂಡ ಆಚಾರ್ಯರು ಅದೃಶ್ಯತ್ವಾಧಿಕರಣದಲ್ಲಿ ಪರಮಾತ್ಮನಲ್ಲಿ ಅಭಾವರೂಪವಾದ ಧರ್ಮಗಳ ಸಮನ್ವಯ ಮಾಡುವುದರಲ್ಲಿ ಹೆಚ್ಚು ತಾತ್ಪರ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೃಶ್ಯತ್ವಾದಿ ಉಜ್ಜಿತ ಅಂತ ಹೀಗೆ ಹೇಳಿದ್ದಾರೆ. ಅದಕ್ಕೆ ಸರಿಯಾಗಿ ಶಬ್ದ ರಚನೆ ಆಗುವಂತೆ ಸೂತ್ರ ಹಿಂದೆ ಸರ್ವತ್ರ ಪ್ರಸಿದ್ಧೋಪದೇಶ ಎಂಬಲ್ಲಿ ಭಾವರೂಪವಾದ ಧರ್ಮಗಳನ್ನು ಮಾಡಿ ತೋರಿಸಿದೆ, ಸಮನ್ವಯ ಮಾಡಿ ತೋರಿಸಿದೆ. ಇಲ್ಲಿ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೆ ಎಂಬಲ್ಲಿ ಅಭಾವರೂಪವಾದ ಧರ್ಮವನ್ನು ಸಮನ್ವಯ ಮಾಡಿ ತೋರಿಸ್ತಾ ಇದೆ. ಆದ್ರಿಂದ ಆಚಾರ್ಯರು ಇಲ್ಲಿ ದೃಶ್ಯತ್ವಾದ್ಯುಜ್ಜಿತ ಅಂತ ಹೇಳುವ ಒಂದು ಶಬ್ದ ಪ್ರಯೋಗ ಏನಿದೆ ಇದು ಸೂತ್ರಕಾರರಿಗೂ ಕೂಡ ಸಮ್ಮತವೇ ಆಗಿದೆ. ಯಾಕೆಂದ್ರೆ ಅಲ್ಲಿ ಅವರು ಭಾವರೂಪವಾದ ಶಬ್ದಗಳನ್ನು ಮೊದಲನೇ ಸೂತ್ರದಲ್ಲಿ, ಇಲ್ಲಿ ಅಭಾವರೂಪವಾದ ಶಬ್ದಗಳನ್ನು ಕೂಡ ಸಮನ್ವಿತ ಮಾಡಿ ತೋರಿಸ್ತಾ ಇದ್ದಾರೆ. ಅದು 1ನೇ ಸೂತ್ರ, ಇದು 21ನೇ ಸೂತ್ರ ಈ ಪಾದದಲ್ಲಿ. ಅದರಿಂದ ಸೂತ್ರಕಾರರಿಗೂ ಕೂಡ ಆಚಾರ್ಯರು ಮಾಡಿದಂತಹ ವ್ಯಾಖ್ಯಾನ ಸಮ್ಮತವೇ ಆಗಿದೆ ಅಂತ ಗೊತ್ತಾಗ್ತದೆ.